ಇದು ಒಂದು ಸುಂದರ ಹಳ್ಳಿಯ ಕತೆ. ಇಲ್ಲಿ ರಂಗಯ್ಯ ಮತ್ತು ಚೆನ್ನಯ್ಯ ಇಬ್ಬರು ವಾಸವಾಗಿದ್ದರು. ಅವರು ಈ ರೀತಿ ಮಾತನಾಡಿಕೊಳ್ಳುತ್ತಿದ್ದರು. ರಂಗಯ್ಯ, ಇವತ್ತು ಯಾಕೋ ಈ ಬಾರಿ ಮಳೆ ಕೈ ಕೊಡುವ ಹಾಗಿದೆ. ಯಾಕೋ ಈ ವಾತಾವರಣನೇ ಸರಿ ಇಲ್ಲ. ಅಂದರೆ ಬೆಳೆ ಕೈ ಕೊಡುತ್ತೆ ಅಂತ ಅನಿಸುತ್ತೆ ನನಗೆ. ಏನು ಮಾಡೋದೋ ಏನು, ನಾವು ಈ ಬೆಳೆಯನ್ನೇ ನಂಬ್ಕೊಂಡಿದ್ದೀವಿ. ಇದೇ ಥರ ಪರಿಸ್ಥಿತಿ ಆದರೆ ಮನೇನ ನಡೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಹೌದು ಅಣ್ಣ, ಊರಿನ ಜನ ಎಲ್ಲರೂ ಜನ ಒಟ್ಟಾಗಿ ಸೇರಿದ್ದಾರೆ ಅಲ್ವಾ. ಏನಾದರೂ ಒಂದು ಪರಿಹಾರ ಹುಡುಕಲೇಬೇಕು ಅಣ್ಣ ನಾವು. ಅಲ್ಲಿ ನೋಡು, ಲಕ್ಷ್ಮಮ್ಮ ಬರ್ತಿದ್ದಾಳೆ. ಎಲ್ಲಿ ಅಣ್ಣ? ಅಲ್ಲಿ ನೋಡು, ಆ ಕಡೆ ಲಕ್ಷ್ಮಮ್ಮ ಬರುತ್ತಿದ್ದಾಳೆ. ಏನಾದರೂ ಒಂದು ಪರಿಹಾರ ಹೇಳ್ತಾಳೆ ಏನೋ. ಬಾ ಲಕ್ಷ್ಮಮ್ಮ, ಈ ಕಡೆ ಎಲ್ಲಿ ಹೋಗಿದ್ದೆ ನೀನು? ನೀವಿಬ್ರು ಮತ್ತೆ ಹೊಲದ ವಿಚಾರನೇ ಮಾತಾಡ್ಕೊಳ್ತಾ, ಮಳೆ ಬೆಳೆ ಬಗ್ಗೆ ಮಾತಾಡ್ಕೊಳ್ತಾ ನಿಂತಿದ್ದೀರಾ. ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೋಬೇಡ್ರಿ. ಹೋಗಿ ಎಲ್ಲಾದರೂ ಒಂದು ಕಡೆ. ಬೆಳೆ ಮಳೆ ಬಗ್ಗೆ ಮತ್ತೆ? ಅಯ್ಯೋ, ಅವನೆಲ್ಲಿಗೆ ಹೋದ? ಅವನಿಗೆ ನೀನು ಆ ಥರ ಅಂದಿದ್ದಕ್ಕೆ ಬೇಜಾರಾಯಿತು ಅನಿಸುತ್ತೆ. ಅಯ್ಯೋ ಲಕ್ಷ್ಮಮ್ಮ ಮತ್ತೆ? ಅಯ್ಯೋ, ನೀವಿಬ್ಬರು ಮತ್ತೆ ಇಲ್ಲಿ ಬಂದ್ರಾ? ಅವನೆಲ್ಲೋದ? ರಂಗಯ್ಯ, ನೀವಿಬ್ಬರು ಅವನಿಗೆ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ರಿ. ಅವನು ಇದೇ ಥರ ಮಾಡ್ಕೊತ ಹೋದರೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗುತ್ತೆ. ಅವನು ರಂಗಮ್ಮ, ನೀನು ನನ್ನ ಗಂಡನಿಗೆ ಏನಂತ ಬೈದೆ ನೀನು? ಅವರು ಮನೇಲಿ ಬಂದು ಬೇಜಾರಾಗಿ ಕುತ್ಕೊಂಡಿದ್ದಾರೆ. ಮಳೆ ಬೆಳೆ ಬಗ್ಗೆ ಮತ್ತೆ ಅವ್ರು ಯೋಚನೆ ಮಾಡದೆ ಊರಿನಲ್ಲಿ ಯಾರು ಯೋಚನೆ ಮಾಡಬೇಕು ರಂಗಮ್ಮ? ಊರಿನ ಜನ ಎಲ್ಲ ಸೇರಿಕೊಂಡು ಮಳೆ ಬೆಳೆ ಬಗ್ಗೆ ಯೋಚನೆ ಮಾಡಿದ್ರೇ ಅಲ್ವಾ ಎಲ್ಲ ನಮಗೆ ಒಳ್ಳೆಯದಾಗೋದು. ನೀನು ಈ ಥರ ಅಂದಿದ್ದಕ್ಕೆ ಅವ್ರಿಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಬಂದು. ರಾಮಾಪುರ ಎಂಬ ಗ್ರಾಮದಲ್ಲಿ ಅತ್ತೆ ಲಕ್ಷ್ಮಮ್ಮ ವಾಸಿಸುತ್ತಿದ್ದಳು. ಅವಳು ತನ್ನ ಮಗ ರಾಮನಿಗೆ ಸೀತಾ ಎಂಬ ಹುಡುಗಿಯನ್ನು ತಂದುಕೊಂಡಳು. ಸೀತಾ ತುಂಬ ಚುರುಕಾದ ಹುಡುಗಿ. ಅವಳು ಮನೆಯನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಳು. ಆದರೂ ರಂಗಮ್ಮನಿಗೆ ಸೀತಾನ ಕಂಡರೆ ಸ್ವಲ್ಪ ಹಸಿಬಿಸಿ. ಅಂದರೆ ಅವಳು ಮನೆಯನ್ನು, ಹೊಲ ಮನೆ ಕೆಲಸವನ್ನು ಹೇಗೆ ನಿರ್ವಹಿಸುವಳು ಎಂದು. ದಿನ ಬೆಳಗ್ಗೆ ಸೀತಾ ಬೆಳಗ್ಗೆ ಬೇಗ ಎದ್ದು ಮನೆಯಲ್ಲಿನ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಹಸು, ಆಕಳು, ಕೋಳಿಗಳ ಕೆಲಸವನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗುತ್ತಿದ್ದಳು. ಸೀತಾ ತುಂಬ ಚಾಣಾಕ್ಷ ಹುಡುಗಿ. ಅವಳಿಗೆ ಅತ್ತೆ ಮೇಲೆ ಸ್ವಲ್ಪವೂ ಸಿಟ್ಟು ಇರಲಿಲ್ಲ. ಅತ್ತೆ ಏನಾದರೂ ಅಂದರೂ ಹೋಗಲಿ ಬಿಡು, ನಮ್ಮತ್ತೆ ಅಲ್ವಾ ನನಗೆ ಬೈಯೋದು ಎಂದು ದಿನಾಗಿನ ಕೆಲಸಗಳನ್ನು ತುಂಬ ಚುರುಕಾಗಿ ನಡೆಸಿಕೊಂಡು ಹೋಗುತ್ತಿದ್ದಳು. ಅವಳನ್ನು ಕಂಡರೆ ಊರ ಜನರಿಗೆ ತುಂಬ ಅಚ್ಚುಮೆಚ್ಚು. ದಿನ ಬೆಳಗ್ಗೆ ಬೇಗ ಎದ್ದು ಅತ್ತೆಗೆ ಏನಾದರೂ ಅಡುಗೆ ಮಾಡಿಟ್ಟು ಮನೆಯನ್ನು ನಡೆಸುತ್ತಿದ್ದಳು. ಒಂದು ದಿನ ರಂಗಮ್ಮನಿಗೆ ತುಂಬ ಹುಷಾರಿರಲಿಲ್ಲ. ಆವಾಗ ಸೀತಾ ಅವಳ ಅತ್ತೆಯನ್ನು ಕಾಳಜಿಯನ್ನು ತುಂಬ ಚೆನ್ನಾಗಿ ಮಾಡಿದಳು. ಅತ್ತೆಗೆ ಮಾತ್ರೆ ಕೊಡುವುದಾಗಲಿ, ಗಂಜಿ ಮಾಡಿ ಕೊಡುವುದಾಗಲಿ, ಅತ್ತೆ ಕಾಳಜಿ ಮಾಡಿ ಅತ್ತೆಯನ್ನು ಒಂದು ಚೂರು ಏನೂ ಕೆಲಸದಲ್ಲಿ ಮಾಡಲು ಬಿಡುತ್ತಿರಲಿಲ್ಲ.